ಮೊದಲನೇ ಪ್ರಶ್ನೆ, ಭಾರತದ ನೋಟಿನ ಮೇಲೆ ಎಷ್ಟು ಭಾಷೆಗಳಿವೆ? ಆಪ್ಷನ್ಗಳು: ಎ 17 ಭಾಷೆಗಳು, ಬಿ 16 ಭಾಷೆಗಳು, ಸಿ 13 ಭಾಷೆಗಳು, ಡಿ 12 ಭಾಷೆಗಳು. ಸರಿಯಾದ ಉತ್ತರ ಆಪ್ಷನ್ ಎ 17 ಭಾಷೆಗಳು. ಎರಡನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಆಪ್ಷನ್ಗಳು: ಎ ಕರ್ನಾಟಕ, ಬಿ ಮೇಘಾಲಯ, ಸಿ ಮಹಾರಾಷ್ಟ್ರ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯ. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಚಿಹ್ನೆಯಲ್ಲಿ ಎಷ್ಟು ಸಿಂಹಗಳಿವೆ? ಆಪ್ಷನ್ಗಳು: ಎ 3 ಸಿಂಹಗಳು, ಬಿ 4 ಸಿಂಹಗಳು, ಸಿ 5 ಸಿಂಹಗಳು, ಡಿ 2 ಸಿಂಹಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 4 ಸಿಂಹಗಳು. ನಾಲ್ಕನೇ ಪ್ರಶ್ನೆ, ರಾಷ್ಟ್ರಪತಿ ಅವರ ಭವನ ಎಲ್ಲಿದೆ? ಆಪ್ಷನ್ಗಳು: ಎ ದೆಹಲಿ, ಬಿ ಬೆಂಗಳೂರು, ಸಿ ಮುಂಬೈ, ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿಯಲ್ಲಿದೆ. ಐದನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಪ್ಷನ್ಗಳು: ಎ ಇಂದಿರಾ ಗಾಂಧಿ, ಬಿ ಪ್ರತಿಭಾ ಪಾಟೀಲ್, ಸಿ ಸುಷ್ಮಾ ಸ್ವರಾಜ್, ಡಿ ಸರೋಜಿನಿ ನಾಯ್ಡು. ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಗಾಂಧಿ. ಆರನೇ ಪ್ರಶ್ನೆ, ಯಾವ ಲೋಹವನ್ನು ದ್ರವ ಲೋಹ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಎ ಚಿನ್ನ, ಬಿ ಪಾದರಸ, ಸಿ ಬೆಳ್ಳಿ, ಡಿ ತಾಮ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾದರಸ. ಏಳನೇ ಪ್ರಶ್ನೆ, ಭಾರತದಲ್ಲಿ ಅಧಿಕ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಗಳು: ಎ ಉತ್ತರ ಪ್ರದೇಶ, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಎಂಟನೇ ಪ್ರಶ್ನೆ, 1 ಕೆಜಿ ಹತ್ತಿ ಮತ್ತು 1 ಕೆಜಿ ಕಬ್ಬಿಣದಲ್ಲಿ ಯಾವುದು ಹೆಚ್ಚು ತೂಕವಿರುತ್ತದೆ? ಆಪ್ಷನ್ಗಳು: ಕಬ್ಬಿಣ ಹೆಚ್ಚು ತೂಕ, ಬಿ ಹತ್ತಿ ಹೆಚ್ಚು ತೂಕ, ಸಿ 2 ಸಮ, ಡಿ ಹೇಳಲು ಸಾಧ್ಯವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 2 ಸಮ. 9ನೇ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಆಪ್ಷನ್ಗಳು: ಎ 9 ನಿಮಿಷ, ಬಿ 8 ನಿಮಿಷ, ಸಿ 6 ನಿಮಿಷ, ಡಿ 8 ನಿಮಿಷ 20 ಸೆಕೆಂಡುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 8 ನಿಮಿಷ 20 ಸೆಕೆಂಡುಗಳು. 10ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಗೋಡೆ ಯಾವುದು? ಆಪ್ಷನ್ಗಳು: ಎ ಕುಂಭಗಳ ಗೋಡೆ, ಬಿ ಚೀನಾ ಗೋಡೆ, ಸಿ ಬರ್ಲಿನ್ ಗೋಡೆ, ಡಿ ಆಡ್ರಿಯನ್ ಗೋಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಗೋಡೆ. 11ನೇ ಪ್ರಶ್ನೆ, ನೇರಳೆ ಹಣ್ಣು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಗಳು: ಎ ರಕ್ತದೊತ್ತಡ, ಬಿ ಸಕ್ಕರೆ ಕಾಯಿಲೆ, ಸಿ ಕೆಮ್ಮು, ಡಿ ಜ್ವರ. ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ. 12ನೇ ಪ್ರಶ್ನೆ, ಭಾರತವು ಎಷ್ಟು ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ? ಆಪ್ಷನ್ಗಳು: ಎ 7 ದೇಶಗಳು, ಬಿ 11 ದೇಶಗಳು, ಸಿ 8 ದೇಶಗಳು, ಡಿ 9 ದೇಶಗಳು. ಸರಿಯಾದ ಉತ್ತರ ಆಪ್ಷನ್ ಎ 7 ದೇಶಗಳು. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.